ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ದೇವಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಸೌಮ್ಯ ಅಶ್ವಥ್. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಬಟಾಣಿ ಅವಲಕ್ಕಿ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಒಂದೇ ತರಹ ತಿಂಡಿಗಳು ಮಾಡಿ ಮಾಡಿ ಬೇಜಾರಾಗಿರುತ್ತೆ, ಬೆಳಗ್ಗೆ ಹೊತ್ತು ಸಮಯ ಇರೋದಿಲ್ಲ. ಮತ್ತೆ ಕೆಲವೊಂದು ಮಕ್ಕಳು ಒಂದೇ ಥರ ಮಾಡ್ತೀಯಾ ಅಂತಾರೆ, ಇಲ್ವಾ ಕಂಟಿನ್ಯೂಸ್ ಆಗಿ ಬರೀ ಆಯಿಲಿ ಫುಡ್ ಆಗುತ್ತೆ, ಇಲ್ಲ ರೊಟ್ಟಿ ಚಪಾತಿ ದೋಸೆ ಅಂತ ತಿಂಡಿಗಳಾಗುತ್ತೆ. ಹಾಗಾಗಿ ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ಬಹಳ ಬೇಗನೆ ಆಗುವಂತಹ ಆರೋಗ್ಯಕ್ಕೂ ಉಪಯೋಗಕಾರಿಯಾದಂತಹ ಒಂದು ತಿಂಡಿ, ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿ ಇರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಇರ್ಬೋದು, ಇಲ್ಲ ಬೆಳಗ್ಗೆ ಮಾಮೂಲಿ ನಮ್ಮ ತಿಂಡಿಗೆ ಮಾಡುವಂತಹ ಒಂದು ಅವಲಕ್ಕಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಮಾಮೂಲಿ ಅವಲಕ್ಕಿ ನಾವೆಲ್ಲ ಮನೇಲೆ ಒಗ್ಗರಣೆ ಅವಲಕ್ಕಿ ಮಾಡ್ಕೊತೀವಿ. ಅದೇ ಥರ ತುಂಬ ಲೈಟಾಗಿರೋ ತಿಂಡಿ ಅಂತ ಹೇಳ್ಬೋದು. ಅಂದರೆ ಜ್ವರ ಶೀತ ಎಲ್ಲ ಬಂದಾಗ, ಬಾಯಿ ಕೆಟ್ಟಾಗ ರುಚಿಯಾಗಿ ಏನಾರ ಬೇಕು ಅನಿಸುತ್ತೆ, ಆಮೇಲೆ ಜೀರ್ಣಕ್ರಿಯೆ ಬೇಗ ಆಗಬೇಕು ಅನಿಸುತ್ತೆ, ಹೊಟ್ಟೆ ಭಾರ ಅನ್ನಿಸ್ಬಾರ್ದು, ಅಂತಹ ಸಂದರ್ಭದಲ್ಲಿ ಈ ಅವಲಕ್ಕಿಯನ್ನು ನಾವು ಮಾಡ್ಕೋಬಹುದು. ಬೇಕಾಗಿರುವಂತಹ ಸಾಮಗ್ರಿಗಳು: ಮೀಡಿಯಂ ಅವಲಕ್ಕಿ 1 ಪಾವು, ಹಸಿ ಬಟಾಣಿ ಅರ್ಧ ಕಪ್ಪು. ನೆನೆಸಿರೋ ಬಟಾಣಿನೂ ತಗೋಬಹುದು, ಆದರೆ ಹಸಿ ಬಟಾಣಿಯಲ್ಲಿ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಹೆಚ್ಚು. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿ ಮೆಣಸಿನಕಾಯಿ 4 5, 6 7 ಬೆಳ್ಳುಳ್ಳಿ ಎಸಳು, 1 ಇಂಚು ಶುಂಠಿ, ಅರ್ಧ ಚಮಚೆಯಷ್ಟು ಜೀರಿಗೆ, ದಪ್ಪ ಇದ್ರೆ 1 ಈರುಳ್ಳಿ, ಸಣ್ಣ ಇದ್ರೆ 2 ಈರುಳ್ಳಿ ಸಣ್ಣಗೆ ಹೆಚ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 3 4 ಚಮಚ ನಿಂಬೆ ರಸ, 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಗ್ಗರಣೆಗೆ ಸಾಸಿವೆ, ಇಂಗು, ಕರಿಬೇವು, ಅರಿಶಿನ ಪುಡಿ. ಈಗ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ತೀನಿ. ಮೊದಲಿಗೆ ಹಸಿ ಬಟಾಣಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬೇಯಿಸ್ಕೊಳ್ಳಿ. ಕುಕ್ಕರಲ್ಲಿಟ್ಟರೆ 2 ವಿಷಲ್ ಸಾಕು, ಇಲ್ಲ ಅಂದರೆ ನೀರು ಕುದಿಯೋಕ್ಕಿಟ್ಬಿಟ್ಟು ಬೇಯಿಸೋದಾದರೆ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಅವಲಕ್ಕಿಯನ್ನು 2-3 ಸಲ ಚೆನ್ನಾಗಿ ತೊಳಿರಿ. ಕೆಲವು ಸಲ ಕುಂಟೆ ಹುಳ ಇರುತ್ತೆ ಮತ್ತು ಅದರಲ್ಲಿ ಹೊಟ್ಟೆ ಜಾಸ್ತಿ ಇರುತ್ತೆ. ಹಾಗಾಗಿ 2-3 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಒಂದು 20 ನಿಮಿಷ ನೆನೆಸಿಡಿ. 20 ನಿಮಿಷ ಚೆನ್ನಾಗಿ ನೆಂದರೆ ಅದು ಉದುರುದ್ರಾಗುತ್ತೆ. ತೀರಾ ಗಟ್ಟಿನೂ ಮಾಡ್ಕೋಬಾರ್ದು. ತೀರಾ ಗಟ್ಟಿ ಮಾಡ್ಕೊಂಡ್ರೆ ಟೇಸ್ಟು ಚೆನ್ನಾಗಿರಲ್ಲ, ಆಮೇಲೆ ಅರೆಬರೆ ನೆಂದಂಗಾಗಿರುತ್ತೆ, ಹೊಟ್ಟೆಗೂ ಒಳ್ಳೇದಲ್ಲ. ಹಾಗಾಗಿ ಚೆನ್ನಾಗಿ ನೆನೆಸಿಟ್ಕೊಳ್ಳಿ ಅವಲಕ್ಕಿಯನ್ನು. ಬಟಾಣಿ ಬೆಂದ ನಂತರ ಸೋಸ್ಬಿಟ್ಟು ಮಿಕ್ಸಿ ಜಾರ್ಗೆ ಅರ್ಧ ಚಮಚ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಬೆಂದ ಬಟಾಣಿಯಲ್ಲಿ 1/4 ಭಾಗ ಬಟಾಣಿಯನ್ನು ಜಾರಿಗೆ ಹಾಕ್ಬಿಟ್ಟು ಆದಷ್ಟು ನೀರನ್ನು ಹಾಕದೆ ಹಾಗೆ ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ಅಂಟ್ಕೊಂತು ಅಂತಂದರೆ ಒಂಚೂರು 1/4 ಲೋಟ ನೀರು ಹಾಕ್ಕೋಬೋದು. ನೀರು ಬೇಕಾಗೋದೇ ಇಲ್ಲ, ಯಾಕಂದರೆ ಬಟಾಣಿ ಬೆಂದಿರುತ್ತಲ್ಲ, ಹಾಗಾಗಿ ನೀರು ಬೇಕಾಗೋದೇ ಇಲ್ಲ. ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ. ಈಗ ಮಿಕ್ಸಿನಲ್ಲಿ ಪೇಸ್ಟ್ ರೆಡಿ ಆಯಿತು. ಈಗ ಅವಲಕ್ಕಿ ಒಗ್ಗರಣೆಗೆ ಬಾಣಲೆ ಕಾಯಕ್ಕಿಟ್ಬಿಟ್ಟು ಅದಕ್ಕೆ 2 ಟೇಬಲ್ ಚಮಚೆಯಷ್ಟು ಎಣ್ಣೆ ಹಾಕಿ, ಕಾದ ನಂತರ ಸಾಸಿವೆ, ಇಂಗು, ಕರಿಬೇವು ಒಗ್ಗರಣೆ ಮಾಡ್ಕೊಳ್ಳಿ. ಬೇಕಿರೋರು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೋಬಹುದು, ಬೇಡ ಅಂದರೆ ಇಷ್ಟೇ ಸಾಕು. ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಬಾಡಿಸಿ. ನಂತರ ಅದಕ್ಕೆ ಮಿಕ್ಸಿ ಮಾಡಿದಂತಹ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈರುಳ್ಳಿ ಜೊತೆಗೆ ಅದು 1-2 ನಿಮಿಷದವರೆಗೂ ಬೆರೆಸ್ಕೊಂಡ್ರೆ ಸಾಕು. ನಂತರ ಅದಕ್ಕೆ ಬೇಯಿಸಿದ ಉಳಿದ ಬಟಾಣಿಯನ್ನು ಹಾಕಿ, ಅದು ಕೂಡ ಆ ಎಲ್ಲ ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸವನ್ನು ಹಾಕಿ ಬೆರೆಸಿ, ನೆಂದಂತಹ ಅವಲಕ್ಕಿಯನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಪ್ರೋಸೆಸ್ಸಲ್ಲಿ ಉರಿ ಸಣ್ಣ ಇರಲಿ. ಸಣ್ಣ ಉರಿಯಲ್ಲಿ 3-4 ನಿಮಿಷ ಚೆನ್ನಾಗಿ ಬಿಸಿ ಮಾಡಿ ಅವಲಕ್ಕಿಯನ್ನು. ನಂತರ ಅದರ ಮೇಲೆ ತೆಂಗಿನ ತುರಿ, ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಉದುರಿಸ್ಕೋಬಹುದು. ಇದೆರಡು ಆಪ್ಷನಲ್ಲು. ಅವಲಕ್ಕಿಯನ್ನು ಸವಿಬಹುದು. ಬಟಾಣಿ ಅವಲಕ್ಕಿ ಹೇಗಿತ್ತು ಅಂತ ಮನೆಯಲ್ಲಿ ಮಾಡಿ air.bdvt@gmail.comಗೆ ನಿಮ್ಮ ಅಭಿಪ್ರಾಯಗಳನ್ನ ಮೇಲ್ ಮಾಡಿ ತಿಳಿಸಿ. ಧನ್ಯವಾದಗಳು.
ದಾದದ ಧಾರವಾಡದ ಪೇಡ ನೀ ದೋಸೆ ಕರಾವಳಿ ನೀ ನಿಪ್ಪಟ್ಟು ಪಿಟ್ಟು ಮಾಮ ಮಲೆನಾಡ ಪತ್ರೊಡೆ. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.